ಬಿ ಜೆ ಪಿಯವ್ರ ಆರೋಪ ನೋಡ್ತಾನೆ ಇದ್ದೀರಲ್ರಿ. ಈಗ ರಾಮ ಮಂದಿರ ಸೋರ್ತಾ ಇದೆ, ಯಾರು ಹೋಗಿ ನಿಂದಿರಿಸ್ಬೇಕೀಗ? ರಾಮ ಮಂದಿರ ಸೋರ್ತಾ ಇದೆಯಲ್ಲ, ಈಗ ಹೋಗಿ ಯಾರು ನಿಂದಿರಿಸ್ಬೇಕು? NET ಪೇಪರ್ ಲೀಕ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಮಾತನಾಡೋದು ಬೇಡ. ಈಗ ನೋಡಿ, ಬಿ ಜೆ ಪಿಯವ್ರದ್ದು ಒಂದೇ ಒಂದು, ಯಾವ್ದು ರೂಲಿಂಗ್ ಸರ್ಕಾರ ಇರುತ್ತೆ ಅದ್ರ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥದ್ದು ಇವ್ರ ಕೆಲಸ. ಬಂದು 1 ವರ್ಷ ಆಗಿದೆ. ನಾವು ಡೇ 1ಲಿಂದ ಇವ್ರು ಪ್ರಾರಂಭ ಮಾಡಿರ್ತಕ್ಕಂಥದ್ದು ಇಲ್ಲಿವರೆಗಿದೆ. ಕೇಂದ್ರ ಸರ್ಕಾರದ ಯಾವುದು 10 ವರ್ಷದಲ್ಲಿ ಯಾವುದು ಲೋಪದೋಷನೇ ಇಲ್ಲ ಅವ್ರ ಪ್ರಕಾರ. ಲಾಸ್ಟ್ 10 ಇಯರ್ಸ್ಲಿಂದ ಪ್ರೈಸ್ ಏಕ್ ಇರಲಿ, ಎಂಪ್ಲಾಯ್ಮೆಂಟ್ ಇರಲಿ, GDP ಇರಲಿ, ಇವು ಯಾವ ಅವ್ರಿಗೆ ಇಶ್ಯೂನೇ ಇರಲ್ಲ. ಯಾವುದೇ ಒಂದು ರಾಜ್ಯ ಸರ್ಕಾರ ಎಲ್ಲೇ BJP ಬಿಟ್ಟು ಮೈನಸ್ ಯಾವುದೇ ಪಾರ್ಟಿ ಇದ್ದರೆ ಅದರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು. ಕಳೆದ 1 ವರ್ಷದಿಂದ ನಮ್ಮ ಮೇಲೆ ಆರೋಪ ಮಾಡೋದು ಬಿಟ್ಟರೆ ಬೇರೆ ಏನು ಮಾಡಿದ್ದಾರೆ? ವಾಟ್ ಇಸ್ ದಟ್ ದೇ ಹ್ಯಾವ್ ಡನ್? ವಾಟ್ ಇಸ್ ದಟ್ BJP ಹ್ಯಾಸ್ ಡನ್ ಟು ದಿ ಸ್ಟೇಟ್? ಏನಿಲ್ಲ ತಾನೆ. ಸೊ ಇದನ್ನೇನು ಹೊಸದಲ್ಲ. ಅದೇನು ಇದನ್ನು ಹೇಳಿ ನಮಗೂ ಸುಸ್ತಾಗಿದೆ, ಅವರು ಹೇಳಿ ಅವ್ರು ಸುಸ್ತಾಗ್ತಾಯಿಲ್ಲ ಅಷ್ಟೇ. ಮಗ 10 ವರ್ಷದಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅದ್ರ ಬಗ್ಗೆ ಏನು ಮಾತಾಡೋದು ಬೇಡ. ಇವರು ಪೆಟ್ರೋಲು ಡೀಸೆಲ್ 10 ವರ್ಷದಲ್ಲಿ ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. 55-60 ರೂಪಾಯಿ ಇರೋದು ನಿಯರಿಂಗ್ 100 ರೂಪಾಯಿ ಮುಟ್ಟಿದಲ್ಲ, ಇದ್ರ ಬಗ್ಗೆ ಚರ್ಚೆ ಬೇಡ. ಇದು ಯಾರು ಕಾರಣ?